ರಿಯಲ್ ಸ್ಟಾರ್ ಉಪೇಂದ್ರ 9 ವರ್ಷಗಳ ಬಳಿಕ ನಿರ್ದೇಶಿಸಿದ ಸಿನಿಮಾ ಯುಐ ರಿಲೀಸ್ ಆಗಿ 1 ವಾರ ಆಗೋಗಿದೆ. ಉಪ್ಪಿ ಸಿನಿಮಾ ಸಾಮಾನ್ಯವಾಗಿ ಪ್ರೇಕ್ಷಕರಿಗೆ ಅರ್ಥ ಆಗದೆ ಹೋದರೂ ಪದೇ ಪದೇ ನೋಡಲು ಇಷ್ಟಪಡ್ತಾರೆ. ಆ ಸಿನಿಮಾದಲ್ಲಿ ಏನು ಹೇಳುವುದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಈ ಹಿಂದೆ ನಿರ್ದೇಶಿಸಿದ ಸಿನಿಮಾಗಳು ಕೂಡ ಹೀಗೆ ತಲೆಗೆ ಹುಳ ಬಿಟ್ಟಿದ್ವು. ಈಗ ಯುಐ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಗೆ ಸಂದೇಶ ನೀಡುವುದಕ್ಕೆ ಮುಂದಾಗಿದ್ರು. ಆದರೆ ಮೊದಲ ದಿನವೇ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಹೀಗಿದ್ದರೂ ಮೊದಲ 4-5 ದಿನ ಕಲೆಕ್ಷನ್ ಚೆನ್ನಾಗಿಯೇ ಇತ್ತು. ಆದರೆ 7ನೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡ್ರಾಪ್ ಆಗಿದೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ರಿಲೀಸ್ ಆದ ಬಳಿಕ ಉಪ್ಪಿಯ ಯುಐ ಕಲೆಕ್ಷನ್ಗೆ ಏಟು ಬಿದ್ದಿರುವುದು ನಿಜ. ಉಪೇಂದ್ರ ನಿರ್ದೇಶಿಸಿದ ಸಿನಿಮಾವನ್ನ ಮುಗಿಬಿದ್ದು ನೋಡುತ್ತಿದ್ದ ಪ್ರೇಕ್ಷಕರು ಈ ಬಾರಿ ಯಾಕೋ ಹಿಂದೇಟು ಹಾಕಿದಂತೆ ಇದೆ. ಬಹುಶಃ ವೀಕೆಂಡ್ನಲ್ಲಿ ಮತ್ತೆ ಯುಐ ಕಲೆಕ್ಷನ್ನಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ. ಸದ್ಯಕ್ಕೆ 7ನೇ ದಿನದ ಕಲೆಕ್ಷನ್ ಎಷ್ಟು, ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಡ್ರಾಪ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಯುಐ ಒಂದು ಸೈಕಲಾಜಿಕಲ್ ಸಿನಿಮಾ. ತಮ್ಮ ಸಿನಿಮಾ ಮೂಲಕ ಉಪ್ಪಿ ಉತ್ತಮ ಸಂದೇಶವನ್ನ ನೀಡುವ ಪ್ರಯತ್ನ ಮಾಡಿದ್ದಾರೆ. ಅದರಂತೆ ಈ ಬಾರಿ ಅದ್ಯಾಕೋ ಪರಿಣಾಮಕಾರಿಯಾಗಿ ತಲುಪಿದಂತೆ ಕಾಣ್ತಿಲ್ಲ. ಅದೇನೇ ಇದ್ರೂ 7ನೇ ದಿನ ಯುಐ ಕಲೆಕ್ಷನ್ 1.10 ಕೋಟಿ ರೂಪಾಯಿ ಎಂದು ಸ್ಯಾಕ್ನಿಲ್ ವರದಿ ಮಾಡಿದೆ. 6ನೇ ದಿನಕ್ಕೆ ಹೋಲಿಕೆ ಮಾಡಿದರೆ ಸಿನಿಮಾದ ಕಲೆಕ್ಷನ್ 50% ಡ್ರಾಪ್ ಆಗಿದೆ. ಕ್ರಿಸ್ಮಸ್ ದಿನದಂದು ಯುಐ ಕಲೆಕ್ಷನ್ ಏರಿಕೆಯಾಗಿತ್ತು. ಆದರೆ ಮಾರನೇ ದಿನವೇ ಮತ್ತೆ ಡ್ರಾಪ್ ಆಗಿದೆ. ಸಹಜವಾಗಿ 4-5 ದಿನಗಳ ಬಳಿಕ ಕಲೆಕ್ಷನ್ ಡ್ರಾಪ್ ಆಗುತ್ತೆ. ಆದರೆ 7 ದಿನಗಳ ಬಳಿಕ ದಿಢೀರನೆ ಗಳಿಕೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಇನ್ನು ವೀಕೆಂಡ್ನಲ್ಲಿ ಸಿನಿಮಾ ಮತ್ತೆ ಚೇತರಿಕೆ ಕಾಣಬಹುದು ಎನ್ನುವ ನಿರೀಕ್ಷೆ ಇದೆ. ಸದ್ಯ 7 ದಿನಗಳ ಕಲೆಕ್ಷನ್ ಹೇಗಿದೆ? ಮೊದಲ ದಿನ 6.95 ಕೋಟಿ ರೂಪಾಯಿ, 2ನೇ ದಿನ 5.60 ಕೋಟಿ ರೂಪಾಯಿ, 3ನೇ ದಿನ 5.95 ಕೋಟಿ ರೂಪಾಯಿ, 4ನೇ ದಿನ 2.30 ಕೋಟಿ ರೂಪಾಯಿ, 5ನೇ ದಿನ 2.15 ಕೋಟಿ ರೂಪಾಯಿ, 6ನೇ ದಿನ 2.24 ಕೋಟಿ ರೂಪಾಯಿ, ಇನ್ನು 7ನೇ ದಿನ 1.10 ಕೋಟಿ ರೂಪಾಯಿ, ಒಟ್ಟು 26.29 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಇನ್ನು ಯುಐ ಸಿನಿಮಾಗೆ ಬೆಂಗಳೂರು ಬಿಟ್ಟು ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಮಸ್ತ್ ರೆಸ್ಪಾನ್ಸ್ ಸಿಗ್ತಿದೆ. ಅದರಲ್ಲೂ ರಾಯಚೂರಿನಲ್ಲೇ 72% ಥಿಯೇಟರ್ ಆಕ್ಯುಪೆನ್ಸಿ ಇದ್ರೆ, ತುಮಕೂರಿನಲ್ಲೇ 63% ಚಿತ್ರಮಂದಿರ ತುಂಬಿದೆ. ಅದು ಬಿಟ್ರೆ ಕುಂದಾಪುರ ಹಾಗೂ ಕಲಬುರಗಿಯಲ್ಲಿ ಸಾಧಾರಣ ಪ್ರತಿಕ್ರಿಯೆ ಇದೆ. ಇನ್ನು ಉಳಿದ ಜಿಲ್ಲೆಗಳಲ್ಲಿ ಪ್ರೇಕ್ಷಕರು ಥಿಯೇಟರ್ಗೆ ಬರುವ ಸಂಖ್ಯೆ ಕಡಿಮೆಯಾಗಿದೆ. ಯುಐ ಸಿನಿಮಾ ಈಗಾಗಲೇ 26 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈ ವೀಕೆಂಡ್ನಲ್ಲಿ 30 ಕೋಟಿ ರೂಪಾಯಿ ದಾಟಬಹುದು. ಕನ್ನಡದ ಮಟ್ಟಿಗೆ ಇದು ಒಳ್ಳೆಯ ಕಲೆಕ್ಷನ್ ಎಂದೇ ಹೇಳಬಹುದು. ಆದರೆ ಉಪ್ಪಿ ನಿರ್ದೇಶಿಸಿದ ಸಿನಿಮಾ 50 ಕೋಟಿ ರೂಪಾಯಿ ಕೇವಲ ಕರ್ನಾಟಕದಲ್ಲಿಯೇ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಮುಂದಿನ ದಿನಗಳಲ್ಲಿ 50 ಕೋಟಿ ರೂಪಾಯಿ ಕ್ಲಬ್ ಸೇರುತ್ತಾ ಅನ್ನೋದು ನೋಡಬೇಕಿದೆ. ಇನ್ನು ಈ ಸಿನಿಮಾದ ಬಾಕ್ಸ್ ಆಫೀಸ್ ಅಂಕಿ ಅಂಶಗಳನ್ನ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಲಾಗಿದೆ. ಯುಐ ತಂಡ ಅಧಿಕೃತವಾಗಿ ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಘೋಷಣೆ ಮಾಡಬೇಕಿದೆ.